ಯದುವೀರ್ ಬಾ. ನಿಮಗೆ ಯದುವೀರ್ಗೋಸ್ಕರ ಒಂದು ಸಣ್ಣ ಟಿಪ್ ಅಷ್ಟೇ, ಅವನಿಗೋಸ್ಕರ. ಅವನೇ ಫಸ್ಟ್ ಪಾರ್ಟಿಸಿಪೇಟ್ ಆಗಿರೋದ್ರಿಂದ ಭಾಷಣ ಅಂದರೆ ಏನು ಹೆದರ್ಕೋಬೇಕಾಗಿಲ್ಲ ಪುಟ್ಟ. 3 ರೂಲ್ ಇದೆ ಭಾಷಣಕ್ಕೆ, ಆಯಿತಾ? ಏನಪ್ಪ ಅಂದರೆ, ಎದುರುಗಡೆ ಯಾರೇ ಕೂತಿರಲಿ, ಅವ್ರು ಎಷ್ಟೇ ದೊಡ್ಡವರಾಗಿರಲಿ, ಅವ್ರಿಗೇನೂ ಗೊತ್ತಿಲ್ಲ, ನನಗೆಲ್ಲ ಗೊತ್ತು ಅಂದ್ಕೋಬೇಕು. ಓಕೆನಾ? ಹಿಂಗೆ ಇದೆ ಡೊಳಗಡ ಅಂತ ಹೊಡ್ಕೋತಿದೆ ನೀನು, ಆಯ್ತಾ? ಅವ್ರಿಗೆಲ್ಲ ಏನೂ ಗೊತ್ತಿಲ್ಲ, ನನಗೆಲ್ಲ ಗೊತ್ತಿದೆ ಅಂತ ಫಸ್ಟ್ ಅಂದ್ಕೋಬೇಕು. ಅವಾಗ ಧೈರ್ಯ ಬರುತ್ತೆ, ಈ ಥರ ಡಗಡಗ ಅನ್ನಲ್ಲ. ಎರಡನೇದೇನಪ್ಪ ಅಂದರೆ, ನೋಡಿ ಇಲ್ಲಿ, ನೀನು ಇಲ್ಲಿ ಯಾರನ್ನೂ ನೋಡ್ತಾ ಇರಬಾರ್ದು, ಯಾರನ್ನೂ ಐ ಕಾಂಟ್ಯಾಕ್ಟ್ ಮಾಡಬಾರ್ದು. ಆದರೆ ಸುಮ್ಮನೆ ನೋಡಿ, ನಾನು ನೋಡಿಲಿ, ಹಿಂಗೆ ಸುಮ್ಮನೆ ನೋಡ್ದಂಗೆ ಅನ್ನಿಸ್ಬೇಕು, ಬಟ್ ಯಾರನ್ನೂ ಐ ಕಾಂಟ್ಯಾಕ್ಟ್ ಮಾಡ್ತಾರೆ, ಆಯಿತಾ? ಅವಾಗ ಎರಡನೇದು ಭಯ ಹೋಗುತ್ತೆ. ಮೂರನೇದೇನಪ್ಪ ಅಂದರೆ, ಈ ಕೈ ಇದೆಯಲ್ಲ, ಇದನ್ನ ಫ್ರೀ ಬಿಟ್ಬಿಡು. ನಿಂಗೆ ಹೆಂಗೆ ಅನ್ಸುತ್ತೆ ಹಾಗೆ ಆ್ಯಕ್ಷನ್ ಮಾಡ್ಕೊಂಡು ಮಾತಾಡು, ಆಯಿತಾ? ಈ 3 ರೂಲು. ಈ 3 ಮಾಡಿದ್ರೆ ಫಸ್ಟ್ ಪ್ರೈಸ್ ನಿಂಗೆ. ಓಕೆ? ಇಲ್ಲ ಅಂದ್ರೆ ಫಸ್ಟ್ ಪ್ರೈಸ್. ಆಲ್ ದ ಬೆಸ್ಟ್. ಒಳ್ಳೆಯದಾಗ. ಮೈಕ್ ಬೇಕಾ? ನಮಸ್ತೆ, ನನ್ನ ಹೆಸರು ಯದುವೀರ್ ತೇಜಸ್ವಿ. ನಾನು 3ನೇ ತರಗತಿ. ಯಾವ ಸ್ಕೂಲು? ನನ್ನ ಅಜ್ಜಿಯ ಕೈ ರುಚಿ ಬಗ್ಗೆ ನಾನು ಹೇಳುತ್ತಿದ್ದೇನೆ. ರಜಾ ಬಂದಾಗೆಲ್ಲ ನಾನು ಅಜ್ಜಿಯ ಮನೆಗೆ ಹೋಗುತ್ತಿದ್ದೇನೆ. ಅಜ್ಜಿಗೆ ಗೊತ್ತಿರುತ್ತೆ ನನ್ನ ಮೊಮ್ಮಗ ಬರುತ್ತಾನೆ ಎಂದು. ಅದಕ್ಕೆ ಕೋಡ್ಬಳೆ, ಚಕ್ಲಿ ಎಲ್ಲ ಮಾಡಿರ್ತಾರೆ. ನಾನು ಬಂದ ತಕ್ಷಣ ಓಡ್ಕೊಂಡು ಬಂದು ನನ್ನ ಎತ್ಕೊಂಡು ಮುತ್ತು ಕೊಡ್ತಾರೆ. ಹೋಗಿ ಅಡುಗೆ ಮನೆಗೆ ಹೋಗಿ ಕೂರಿಸ್ಕೊಂಡು ಚಪ್ಪಲಿ ಮುಟ್ಟೆ ಹಾಕೊಂಡು ಪ್ರೀತಿಯಿಂದ ತಿನ್ನಿಸ್ತಾರೆ. ಹುಷಾರಿದ್ದಾಗ ಹಾಸ್ಪಿಟಲ್ ಕರ್ಕೋಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಡಾಕ್ಟರ್ ಹೇಳ್ತಾರೆ ವೆಜಿಟೇಬಲ್ ತಿನ್ನಬೇಕು ಅಂತ ಜಾಸ್ತಿ. ಆವಾಗ ಅಜ್ಜಿ ಪ್ರೀತಿಯಿಂದ ತಿನ್ನಿಸ್ತಾರೆ. ಹಬ್ಬಗಳೆಲ್ಲ ಬಂದಾಗ ಅಜ್ಜಿ ಇಷ್ಟವಾದಂಥ ತಿಂಡಿಗಳು ಮಾಡಿರ್ತಾರೆ, ಪ್ರೀತಿಯಿಂದ ತಿನ್ನಿಸ್ತಾರೆ. ಅಜ್ಜಿ ಕಥೆಗಳನ್ನು ಹೇಳ್ಕೊಡ್ತಾರೆ, ಹಾಡುಗಳನ್ನು ಹೇಳಿಕೊಡ್ತಾರೆ, ಮತ್ತೆ ಒಳ್ಳೆ ನಡೆ ನುಡಿ ಹೇಳ್ಕೊಡ್ತಾರೆ. ನಾವು ತಿಂಡಿ ಬೇಕು ಅಂದರೆ ಕೊಡಿಸ್ತಾರೆ, ಪ್ರೀತಿಯಿಂದ ಕೊಡಿಸ್ತಾರೆ. ಧನ್ಯವಾದ. ಇವಾಗ ಮಕ್ಕಳಿಗೋಸ್ಕರ ಕಾರ್ಯಕ್ರಮವನ್ನು ಆಯೋಜಿಸುವಲ್ವಾ? ಚಪ್ಪಾಳ ಮುಖಾಂತರ ತುಂಬಾ ಚೆನ್ನಾಗಿ ಮಾತಾಡಿದೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಪ್ರಜೆಗಳು. ಆ ಭಾವನೆ ನಿನ್ನಲ್ಲಿದೆ. ನಿನ್ನ ಅಜ್ಜಿ ಬಗ್ಗೆ ಹೇಳಿದಾಗ ನಾವು ಕೂಡ ಬರುತ್ತೆ, ಯಾಕಂದ್ರೆ ನಮ್ಮ ಅಜ್ಜಿ ಇಲ್ಲ. ನೀನು ಎಷ್ಟು ಖುಷಿಯಾಗಿ ಹೇಳಿದೆ ಅಲ್ವಾ?